ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಇಲ್ಲಿವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ಮಟ್ಟಿಗೆ ಪ್ರತಿಯೊಬ್ಬರೂ ಕೂಡ ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಇರಾನ್, ಇಸ್ರೇಲ್, ಅಮೆರಿಕ. ಇರಾನ್, ಇಸ್ರೇಲ್, ಅಮೆರಿಕ ಮೂರೂ ದೇಶಗಳ ಮಧ್ಯೆ ಜೋರಾದ ಸಂಘರ್ಷ ನಡೀತಾ ಇರಬೇಕಾದ್ರೆ ಇರಾನ್ನ ಅಧ್ಯಕ್ಷನಾಗಿರ್ತಕ್ಕಂಥ ಖಾಮಿನೆ ಅವನನ್ನು ಇಸ್ರೇಲ್ದವರು ಹೊಡೆದು ಬಿಡ್ತಾರೆ. ಹೊಡೆದಿದ್ದು ಬಹಳ ಚಲೋ ಆಯಿತು. ಯಾಕಂದ್ರೆ ಒಬ್ಬ ಭಯೋತ್ಪಾದಕ ಈ ವಿಷಯವನ್ನು ಯಾಕೆ ಹೇಳೋದಕ್ಕೆ ಬಂದಿದ್ದೀನಿ ಅಂದ್ರೆ ಅವನು ನಮ್ಮಲ್ಲಿ ವರ್ಷದಾಗ ತಿಂಗಳನ್ಯಾಗ ಮೂರು ಹಬ್ಬ ಬರ್ತಾವ್ರಿ. ಅದು ಎಲ್ಲ ಧರ್ಮದವ್ರದ್ದು ಹಿಡ್ಕೊಳ್ರಿ ನೀವು. ಗಪ್ ಹೋಳಿಗೆ ಕಡುಬ ಚಿಕನ್ ಮಟನ್ ಬಿರಿಯಾನಿ ಮಾಡ್ಕೊಂಡು ಆರಾಮ್ ಹಬ್ಬ ಆಚರಣೆ ಮಾಡ್ಕೋತ ಆರಾಮಾಗಿ ಮಸ್ತ್ ಪಕ್ಕಿ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಅನ್ನೋ ನನ್ನ ಭಾರತ ದೇಶದಲ್ಲಿ ಆರಾಮಾಗಿ ಇರೋದನ್ನು ಬಿಟ್ಟು ಯಾವ ಒಬ್ಬ ದರಿದ್ರ ನನ್ನ ಮಗ ಖಾಮಿನೈ ಸತ್ತಿದ್ದಕ್ಕ ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಹೆಣ್ಮಕ್ಳು ಬೀದಿಗಿಳಿದಿದ್ದಾರ್ರಿ. ಮುಸ್ಲಿಂ ಮಹಿಳೆಯರು ಪಹಲ್ಗಾಮ್ ದಾಳಿ ಆಯ್ತಲ್ಲ, ಅವಾಗ ಮುಸ್ಲಿಂ ಬರಲಿಲ್ಲ. ಅಲ್ಲಿ ನೀನು ಹಿಂದೂನೋ ನೀನು ಮುಸ್ಲಿಮನೋ ಅಂತ ತಿಳ್ಕೊಂಡ ಗುಂಡು ಹಾಕಿ ಕೊಲ್ಲಾಕತ್ತಿದ್ರಲ್ಲ, ಅವಾಗ ಮುಸ್ಲಿಮರು ಇವ್ರು ಯಾರು ಬರಲಿಲ್ಲ. ಪಾಕಿಸ್ತಾನದವರು ನಮ್ಮ ಮೇಲೆ ದಾಳಿ ಮಾಡಾಕತ್ತಿದ್ರಲ್ಲ, ಅವಾಗ ಇವ್ರು ಮುಸ್ಲಿಂ ಮಹಿಳೆಯರು ಬೀದಿಗಿಳಿಲಿಲ್ಲ. ಆ ಕಸಾಬ್ ಅಂತಕ್ಕಂಥ ವ್ಯಕ್ತಿ 2008ರಲ್ಲಿ ಮುಂಬೈ ಮೇಲೆ ದಾಳಿ ಮಾಡಿದ್ದಲ್ಲ, ಅವಾಗ ಈ ಮುಸ್ಲಿಂ ಮಹಿಳೆಯರು ಬೀದಿಗಿಳಿಲಿಲ್ಲ. ನೋ, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇತ್ತಲ್ಲ, ಅದನ್ನು ಖಂಡಿಸುವುದಕ್ಕೆ ಮುಸ್ಲಿಂ ಮಹಿಳೆಯರು ಬೀದಿಗಿಳಿಲಿಲ್ಲ. ಆದರೆ ಒಬ್ಬ ಭಯೋತ್ಪಾದಕ, ಒಬ್ಬ ಅತ್ಯಾಚಾರಿ ಖಾಮಿನೆ ಕೊಲೆ ಆಗಿದ್ದ ತಡ, ಅವನ್ನ ಹತ್ಯೆ ಮಾಡಿದ್ದ ತಡ ಕರ್ನಾಟಕದ ಮುಸ್ಲಿಂ ಮಹಿಳೆಯರಿಗೆ ಎಲ್ಲಿಂದ ಸಿಟ್ಟು ಬಂತ ಗೊತ್ತಿಲ್ಲ. ಶಗಿನಾಯಿನ ಹುಳ ಇದ್ದಂಗೆ ಬುಳು ಬಂದುಬಿಟ್ರಪ್ಪ. ಇನ್ನೂ ನಮ್ಮ ಮುಸ್ಲಿಮರು ಎಷ್ಟೋ ಬಾಂಧವರು ಒಳ್ಳೆಯವರು ಅದಾರ, ಆದ್ರೆ ಇವ್ರಿಗೇನಾಗ್ಯದ? ಕರ್ನಾಟಕದ ಶಿವಮೊಗ್ಗ ಏನಾಗಿಬಿಟ್ಟದಪ್ಪ ಅಂದ್ರೆ ಒಂದು ಮಿನಿ ಇರಾನ್ ಆಗಿಬಿಟ್ಟದ ರೀ, ಒಂದು ಮಿನಿ ಇರಾನ್. ಖಾಮಿನೆ ಏನು ದೊಡ್ಡ ಧರ್ಮಾಧಿಕಾರಿ ಅಲ್ಲ ರೀ ಅವನು, ಒಬ್ಬ ದೊಡ್ಡ ಸಾಚ ಅಲ್ಲ ಅವನೊಬ್ಬ ಕೊಲೆಗಾರ. 9 ವರ್ಷದ ಹೆಣ್ಣು ಮಕ್ಕಳಿಗೆ ಮದುವೆ ಆಗುವಂಥ ನಿರ್ಣಯವನ್ನು ಇರಾನ್ ದೇಶದಲ್ಲಿ ತಗೊಂಡಿದ್ದಾನೆ. ಆಟ ಪಾಠ ಎಲ್ಲವನ್ನ ಬಿಟ್ಟು 9 ವರ್ಷದ ಬಾಲಿಕೆ ಇನ್ನೊಬ್ಬರ ಮಗಲಾಗಿ ಮಲ್ಕೊಳ್ಬೇಕ್ರಿ. ನಾಳೆ ನನ್ನ ಮಗ ರೀ ಅವನು ಖಾಮಿನೆ. ಅದ್ರ ಜೊತೆಗೆ ಯಾರು ಇವನ ತತ್ವಗಳ ವಿರುದ್ಧವಾಗಿ ಹೋರಾಟ ಮಾಡಿರ್ತಕ್ಕಂಥ ಬುರ್ಕಾ ಅದರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಮಹಿಳೆಯರನ್ನ ಅವರ ಮೇಲೆ ಅತ್ಯಾಚಾರವನ್ನು ಮಾಡಿ ಅವ್ರನ್ನ ಗಲ್ಲು ಶಿಕ್ಷೆ ಕೊಟ್ಟಿದ್ದಾನ್ರಿ ಈ ಖಾಮಿನೆ. ಭಾರತದಲ್ಲಿ ರಾಮ ಮಂದಿರ ಆಗೋದಕ್ಕೂ ಕೂಡ ವಿರುದ್ಧವಾದ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ರೀ ಈ ಖಾಮಿನೈ. ಇಂಥ ವ್ಯಕ್ತಿ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಶಿವಮೊಗ್ಗದಲ್ಲಿ ದೇವರಾಗಿ ಬಿಟ್ಟ. ಅದರಲ್ಲಿ ಒಬ್ಬಕ್ಕೆ ಹೆಣ್ಮಗಳು ಹೇಳ್ತಾಳ, ನಾವು 100 ಮಕ್ಕಳನ್ನ ಹೆರ್ತೀವಿ, ನಾವು ಶಹೀದ್ ಆಗ್ತೀವಿ, ನಮಗೆ ನ್ಯಾಯ ಕೊಡಿಸ್ರಿ. ಯಾವ ಮಹಾತಾಯಿ ದಯವಿಟ್ಟು ನೀ ಇರಾನ್ ದೇಶಕ್ಕೆ ಹೋಗಿಬಿಡು, ಅಲ್ಲಿ ನಿನಗೆ ನ್ಯಾಯ ಕೊಡಿಸ್ತಾರೆ. ಇಲ್ಲ ಅಮೇರಿಕಕ್ಕೆ ಹೋಗಿಬಿಡು, ಟ್ರಂಪ್ನಂತ ಕೇಳ್ಕೊ, ಬೆಂಜಮಿನ್ ನೆಟ್ನ್ಯಾಹು ಕಡೆ ಹೋಗು, ಇಸ್ರೇಲ್ಗೆ ಹೋಗು, ಅಲ್ಲಿ ನಿನಗೆ ನ್ಯಾಯ ಕೊಡಿಸ್ತಾರೆ. ಅದನ್ನು ಬಿಟ್ಟು ಕರ್ನಾಟಕದ ಶಿವಮೊಗ್ಗದಲ್ಲಿ ಕುವೆಂಪುರವರು ಹುಟ್ಟಿರ್ತಕ್ಕಂಥ ನಾಡಿನಲ್ಲಿ ನೀನು ನಿಂತ್ಕೊಂಡು ಯಾವೊಬ್ಬ ಅತ್ಯಾಚಾರಿ, ಒಬ್ಬ ಭಯೋತ್ಪಾದಕನ ಪರವಾಗಿ ನ್ಯಾಯವನ್ನು ಕೇಳ್ರಿ. ನಾನು 100 ಮಕ್ಕಳನ್ನ ಹೆರ್ತೀನಿ, 100 ಮಕ್ಕಳನ್ನ ಹುಟ್ಟಿಸ್ತೀನಿ ಅಂದ್ರಿ ಹೆಣ್ಮಗಳು. ಅವನವ್ನು ನಮ್ಮ ಹುಡುಗರ್ದು ಇನ್ನೂ ಮದುವೆ ಆಗಂದಿಲ್ಲವ, ಎಲ್ರಿ ಹೆಣ್ಣಿದ್ರು ನೋಡು. ಇಲ್ಲ ಪಟ ನೀನ ಒಂದು 100 ಅಡಿ ನಮ್ಮ ಹುಡುಗರಿಗೆ ಮದುವೆ ಅದು ಮಾಡಿಸ್ತೇನೆ ನೋಡು. ಪಾಪ ಇವು ಮದುವೆಲ್ದ ತಿರುಗಾಡಕದವ. ಈ ಹೆಣ್ಮಗಳು ಬಂದು ಮನೆಗೆ 100 ಮಕ್ಕಳನ್ನ ನಾವು ಹುಟ್ಟಿಸ್ತೀವಿ, ನಮಗೆ ನ್ಯಾಯ ಕೊಡಿಸ್ರಿ, ನಮ್ಗೆ ಶಹೀದ್ ಆಗ್ತೀವಿ ಅಂತಂದು ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಡ್ತಿರಲ್ಲ. ಮೊದಲು ರೇಷನ್ ಬಂದ್ ಮಾಡ್ರಿ, ಆಕೆಗೆ ಹೆಣ್ಮಗಳಿಗೆ ರೇಷನ್ ಬಂದ್ ಮಾಡ್ರಿ. ಓಕೆ, ನೀನು 100 ಮಕ್ಕಳ ಹಿಡಿತಲ್ಲ, 100 ಬೇಡ 101 ಅಡಿ ಕೌರವರಾಗಲಿ ಅವರು. ಓಕೆ, ಕೌರವರಾಗಲಿ 101 ಮಕ್ಕಳನ್ಯಾಗ ಎಷ್ಟು ಮಕ್ಕಳು ಭಯೋತ್ಪಾದಕರಾಗ್ತಾರ ಅನ್ನೋದು ಲೆಕ್ಕ ಕೊಡು, ಎಷ್ಟು ಮಕ್ಕಳು ವಿಜ್ಞಾನಿಗಳು ಆಗ್ತಾರ ಅನ್ನೋದು ಲೆಕ್ಕ ಕೊಡು, ಎಷ್ಟು ಮಕ್ಕಳು ಶಿಕ್ಷಕರಾಗಿ ಸಮಾಜವನ್ನು ಸುಧಾರಣೆ ಮಾಡ್ತಕ್ಕಂಥವ್ರು ಆಗ್ತಾರ ಅನ್ನೋದು ಲೆಕ್ಕ ಕೊಡು, ಎಷ್ಟು ಮಕ್ಕಳು ನಿಮ್ಮ ಇಸ್ಲಾಂ ಧರ್ಮದ ಧರ್ಮ ಪಾಲಕರಾಗ್ತಾರ ಅನ್ನೋದು ನನಗೆ ಲೆಕ್ಕ ಕೊಡು. 100 ಮಕ್ಕಳನ್ನ ಹುಟ್ಟಿಸ್ತೀನಿ ಅಂತ ಹೇಳ್ತೀಯಲ್ಲ, ಅದೇನ ರೊಟ್ಟಿ ಮಾಡಿ ಬುಟ್ಯಾಗ ಒಗದಂಗ ಯವ, ರೊಟ್ಟಿ ಮಾಡಿ ಬುಟ್ಯಾಗ ಒಗದಂಗ 100 ಮಕ್ಕಳನ್ನ ಯಾಕೆ ಹುಟ್ಟಿಸ್ತೀಯ? 100 ಮಕ್ಕಳನ್ನಲ್ಲ 101 ಮಕ್ಕಳನ್ನ ಹುಟ್ಟಿಸು. ಅದ್ರ ನೀ ಇರಾನ್ ದೇಶನಾಗ ಹೋಗಿ ಹುಟ್ಟಿಸು, ನನ್ನ ದೇಶನಾಗ ಬೇಡ. ಮೊದಲ ಜನಸಂಖ್ಯೆ ಆಗಿ ನಿರುದ್ಯೋಗ ಜಾಸ್ತಿ ಆಗದ ನಮ್ಮಲ್ಲಿ, ಹೊಟ್ಟಿಗೆ ತಿನ್ನಾಕ ಕೂಳಿಲ್ಲ. ಅಲ್ಲ
ಈ ಹೆಣ್ಮಗಳಿಗೆ ನಾನು ಕೇಳ್ತೀನಿ, ನಿನಗೆ ಅನ್ನ ತಿಂದು ಅಂಗಳಾಗ ಆಡಂದ್ರೆ ಹೇಲ್ ತಿಂದು ಹಿತ್ಲಾಗ ಆಡ್ತೀನಿ ಅಂತೀಯಲ್ಲ ನೀನು. ಹಾಂ, ದೇಶನಾಗ ನನ್ನ ಭಾರತ ದೇಶನಾಗ ಅನ್ನ ತಿಂದು ಅಂಗಳಾಗ ಆಡಯವ ಅಂದ್ರೆ ಹೇಲ್ ತಿಂದು ಇರಾನ್ದಾಗ ಆಡಕ್ಕೆ ಹೋಗ್ತೀನಿ ಅಂತ ಹೇಳ್ತೀಯಲ್ಲ. ಹಾಂ, ಅವ್ರವ್ರು ಏನರೇ ಮಾಡ್ಕೊಳ್ತಾರೆ, ನಿನಗೆ ಯಾಕೆ ಬೇಕು? ಶಾಂತಿ ಅದ ನನ್ನ ದೇಶದಲ್ಲಿ. ಶಹೀದ್ ಆಗ್ತೀವಿ. ಎಲ್ಲಿ ಶಹೀದ್ ಆಗ್ತೀಯವ ನೀನು? ಹಾಂ, ಎಲ್ಲಿ ಆಗ್ತಿ? ನೋಡ್ರಿ, ನಾನು ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಒಂದ, ಇಲ್ಲಿ ಹಿಂದೂ ಮುಸ್ಲಿಂ ಅಂತಂದು ಯಾವುದಿಲ್ಲ. 2 ಮಕ್ಕಳಿಗಿಂತನೂ ಯಾವ ಜಾಸ್ತಿ ಹುಟ್ಟಿಸ್ತಾರಲ್ಲ ಅವ್ರಿಗೆ ರೇಷನ್ ಬಂದ್, ಗೌರ್ಮೆಂಟ್ ನೌಕರಿ ಬಂದ್, ಹಾಂ, ಅವರಿಗೆ ಸರ್ಕಾರದಿಂದ ವಸತಿ ಸೌಲಭ್ಯಗಳು ಏನಾದರೂ ಬರ್ತಾವೆ ಅವೆಲ್ಲ ಬಂದ್, ಗೃಹಲಕ್ಷ್ಮಿ ಬಂದ್, ಯಾವ್ಯಾವ ಯೋಜನೆಗಳು ಏನೇನದಾವಲ್ಲ ಎಲ್ಲ ಬಂದ್ ಎಲ್ಲ ಬಂದ್ ಆಗ್ಬೇಕು. ಇಲ್ಲ ವಾಟಾಳ್ ನಾಗರಾಜನ್ ಕರ್ಕೊಂಡ್ಬರ್ತೀನಿ ನಾ. ಬಂದ್ 100 ಮಕ್ಕಳನ್ನ ಹುಟ್ಟಿಸ್ತೀಯ ಅಂತೆಲ್ಲ ಅಮ್ಮ ನೀನು. ಹಾಂ, ಯಾವ ಆ ಭಯೋತ್ಪಾದಕನಿಗಾಗಿ, ಆ ಅತ್ಯಾಚಾರಿಗಾಗಿ, ಆ ಧರ್ಮ ವಿರೋಧಿಗಾಗಿ ಖಾಮಿನೇ ಅವ್ನು ಸತ್ತಿದ್ದು ಭಾಳ ಒಳ್ಳೇದಾಯ್ತು. ನಾನು ಹೇಳಂದಿಲ್ಲ, ಇದು ಯಾವುದು ಕೂಡ ನನ್ನ ಮಾತಲ್ಲ. ಇರಾನದಲ್ಲೇ ಮಹಿಳೆಯರು ಪಟಾಕಿ ಸಿಡಿಸಿ ಸಂಭ್ರಮವನ್ನು ಮಾಡ್ತಾ ಇದ್ದಾರೆ ಇರಾನ್ ದೇಶದಲ್ಲಿ. ಸಿಗರೇಟ್ ಹಚ್ಚಿ ಖುಷಿಪಟ್ಟು ಸಿಗರೇಟ್ನಿಂದ ಅವರ ಭಾವಚಿತ್ರವನ್ನು ಸುಡ್ತಾ ಇದ್ದಾರೆ. ಮತ್ತು ನಮ್ಮ ಹೆಣ್ಮಕ್ಳಿಗೆ ಏನಾಗಿದೆ, ಇವು ಪಹಲ್ಗಾಮ್ ದಾಳಿ ಆಯಿತು, ಇವರು ಹೋರಾಟಕ್ಕೆ ಇಳಿಲಿಲ್ಲ. ಮುಂಬೈ ಮೇಲೆ 2007ರಲ್ಲಿ ದಾಳಿ ಆಯಿತು, ತಾಜ್ ಹೋಟೆಲ್ ಮೇಲೆ ಪಾಕಿಸ್ತಾನಿಯರು ಮಾಡಿದರು, ಇವರು ಹೋರಾಟಕ್ಕೆ ಇಳಿಲಿಲ್ಲ. ಹಿಂದೂ ಮುಸ್ಲಿಂ ಅಂತ ಕೇಳ್ಕೋತ ಹೊಡೆದಾರಲ್ಲ ಪಾಕಿಸ್ತಾನಿಯರು, ಆವಾಗ ನೀವು ಹೋರಾಟಕ್ಕೆ ಇಳಿಲಿಲ್ಲ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿ ಆಯ್ತಲ್ಲ, ಮುಸ್ಲಿಮರು ಮಾಡಿದಾರಲ್ಲ, ಆವಾಗ ನೀವು ಅದನ್ನು ಖಂಡನೆ ಮಾಡೋದಕ್ಕೆ ದಾರಿಗಿಳಿಲಿಲ್ಲ. ಖಾಮಿನೇ ಸತ್ತಿದ್ದ ತಡ ಮುದುಬಾಡ್ಯ ನನ್ನ ಮಗ, ನಾವು 100 ಹುಟ್ಟಿಸ್ತೀವಿ, 101 ಹುಟ್ಟಿಸ್ತೀವಿ. ಹಾಂ, ಆಟ ಹಚ್ಚೇರಿ ನೀವೆಲ್ಲರೂ ಕುಡ್ಕೊಂಡು. ಎಷ್ಟೋ ಮುಸ್ಲಿಂ ಧರ್ಮದವ್ರು ಅದಾರ, ಎಷ್ಟೋ ಒಳ್ಳೆಯ ಜನ ಅದಾರ. ಹಾಂ, ಮತ್ತೊಬ್ಬಕ್ಕೆ ಹೆಣ್ಮಗಳು ಬಂದಾಳು, ನಾವು ಸಿಯಾದವ್ರು ಇರ್ತೀವಿ. ಮತ್ತು ಸುನ್ನಿಯವರು ಅವ್ರು ಯಾರು? ಅವ್ರು ಮುಸ್ಲಿಮ್ರಲ್ಲ. ಹಾಂ, ನಿಮ್ಮಲ್ಲೇ ಕಚ್ಚಾಡಿ, ನಿಮ್ಮಲ್ಲೇ ಬಡ್ದಾಡಿ, ಇರಾನ್ ದೇಶದ ಅವ್ರು ಸತ್ತಿದ್ದಕ್ಕೆ ಮೋದಿ ಅವ್ರನ್ನ ಧಿಕ್ಕಾರ ಮಾಡ್ತೀರಿ, ಸರ್ಕಾರದ ವಿರುದ್ಧ ಕೂಗನ್ನು ಜೋರಾಗಿ ಎತ್ತುತ್ತೀರಿ. ಆ ಇರಾನ್ದವರು ದುಬೈ ಮೇಲೆ ಮಾಡಿದ್ರು ದಾಳಿ, ಕುವೈತ್ ಮೇಲೆ ದಾಳಿ ಮಾಡ್ತಾ ಇದ್ದಾರಲ್ಲ, ಅಲ್ಲಿ ಮುಸ್ಲಿಮರದಾರೋ ಏನು ಹಿಂದೂ ಧರ್ಮದವ್ರದಾರೋ? ಯಾರದಾರ ಅಲ್ಲಿ? ಮುಸ್ಲಿಮರಲ್ಲ. ಸೊ ಆ ಒಂದು ದಾಳಿ ತಪ್ಪಲ್ಲ ಇರಾನ್ ದೇಶದ್ದು, ಅದನ್ನು ಯಾಕೆ ಖಂಡನೆ ಮಾಡ್ತಾ ಇಲ್ಲ? ಇಸ್ರೇಲಕ್ಕೆ ಮೋದಿ ಯಾಕೆ ಸಪೋರ್ಟ್ ಮಾಡ್ತಾ? ನಿಮ್ಮ ಜನ್ಮಕ್ಕ ಪಾಕಿಸ್ತಾನದ ಜೊತೆ ಯುದ್ಧ ಆಗ್ತಾ ಇರಬೇಕಾದ್ರೆ ಇಸ್ರೇಲ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಬೆಂಜಮಿನ್ ನೆತನ್ಯಾಹು, ಭಾರತದ ವಿರುದ್ಧ ಯುದ್ಧವನ್ನು ಮಾಡಬೇಕಾದ್ರೆ ಮೊದಲು ನೀವು ನಮ್ಮ ಮೇಲೆ ಯುದ್ಧವನ್ನು ಮಾಡಿರ್ತಂದು. ಅಂಥವ್ರಿ ಅವರು ಇಸ್ರೇಲ್ ದೇಶದವರು. ಅದನ್ನು ಬಿಟ್ಟು 9 ವರ್ಷದ ಬಾಲಿಕೆಯನ್ನು ಮದುವೆ ಮಾಡಿಕೊಡೋದು, ಹೋರಾಟಕ್ಕೆ ಇಳಿರ್ತಕ್ಕಂಥ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಕ್ಕಂಥದ್ದು, ಧರ್ಮದಲ್ಲಿ ಹೆಣ್ಣು ಮಕ್ಕಳನ್ನು ಕೀಳಾಗಿ ನೋಡೋದು, 4 ಗೋಡೆಗಳ ಮಧ್ಯೆ ಇಟ್ಟಿರ್ತಕ್ಕಂಥವ್ರು, ಬುರ್ಕಾ ಹಾಕಿ ಅವ್ರನ್ನೊಂದು ಥರ ಜಾತ್ರೆಗಿನ ಗೊಂಬೆ ಮಾಡೋದು, ಅಂಥವ್ರ ವಿರುದ್ಧ ಅಂಥವ್ರ ಪರವಾಗಿ ಹೋರಾಟ ಮಾಡ್ತೀರಿ. ನಾಚಿಕೆ ಬರ್ಬೇಕು. 101 ಹುಟ್ಟಿಸ್ರಿ, ಇವ್ರಿಗೆಲ್ಲ ರೇಷನ್ ಬಂದ್ ಮಾಡ್ರಿ, ಹೊಟ್ಟೆ ಹೇಳ್ತೀನಿ ನೀವು. ನಮಸ್ಕಾರ ಎಲ್ಲರಿಗೂ, ಮತ್ತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.